ಯಾಕಂದರೆ ಈಗ ನಮ್ಮ ದಸರಾ ಬಂದ್ಬಿಟ್ಟು ಒಂದು ಕಲ್ಚರಲ್ ಇವೆಂಟು ಎಷ್ಟೋ ಶತಮಾನದಿಂದ ನಡ್ಕೊಂಬಂದಿದೆ. ಅಲ್ಲಿ ನಮ್ಮ ಆನೆಗಳನ್ನ ಉಪಯೋಗ ಮಾಡ್ತಿದ್ದಾರೆ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಇದೀಚೆಗೆ ಸ್ವಲ್ಪ ದಿನದ 2-3 ವರ್ಷದ ಹಿಂದೆ ಶಿವಮೊಗ್ಗದೊಳಗೂ ನಾವು ನಾಡ ಹಬ್ಬ ಮಾಡ್ತೀವಿ ಅಂದ್ಬಿಟ್ಟು ಇದು ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಆನೆಗಳು ಸಕ್ಕರೆಬೇಲಿಂದ ತಗೊಂಡೋಗೋದು ಮಾಡಿದ್ರು. ಅದರೊಳಗೆ ಎಲ್ರಿಗೂ ಗೊತ್ತು ಏನಾಯಿತು ಅಂದ್ಬಿಟ್ಟು. ಒಂದು ಹೆಣ್ಣಾನೆ ಹೊಟ್ಟೆ ಗರ್ಭಿ ಆಗಿತ್ತು, ಪ್ರೆಗ್ನೆಂಟ್ ಇದ್ರೂ ನಮ್ಮ ಡಾಕ್ಟ್ರಿಗೆ ಗೊತ್ತಿರಲಿಲ್ಲ, ವೆಟರ್ನರಿ ಡಾಕ್ಟ್ರಿಗೆ ಗೊತ್ತಿರಲಿಲ್ಲ, ಅಲ್ಲಿನ DFOಗೂ ಗೊತ್ತಿರಲಿಲ್ಲ. ಅದು ಪ್ರೊಸೆಷನ್ ದಿವಸನೇ ಅದು ಮುಂದಿನ ದಿವಸನೇ ಅದು ಮರಿ ಹಾಕತ್ತೆ. ಸೊ ಅಷ್ಟಂಗೆ ಇವ್ರಿಗೆ ಗೊತ್ತಿರಲಿಲ್ಲ. ಸೊ ಆ ಥರ ಸಿಚುವೇಶನಿಗೆ ಇರ್ಬೇಕಾದ್ರೆ ನಾವು ಹೇಳೋದಂದರೆ, ಈಗ ಪ್ರೈವೇಟ್ ಇವೆಂಟ್ಸ್ಗೂ ನೀವು ಆನೆಗಳು ಕ್ಯಾಂಪ್ ಎಲಿಫೆಂಟ್ಸ್ ಕಳಿಸೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಎಷ್ಟು ಆನೆಗಳನ್ನ ಹಿಡ್ಕೊಂಡು ಬರ್ತಾ ಇದ್ದೀವೋ ಅದನ್ನು ನೋಡ್ಕೊಳ್ಳೋಕ್ಕೂ ನಮಗೆ ಯುಕ್ತಿ ಇಲ್ಲ. ಅದಕ್ಕೆ ಸರಿಯಾಗಿ ಊಟ ಕೊಡೋಲ್ಲ, ಅದಕ್ಕೆ ಕಾಂಟ್ರಾಕ್ಟರ್ಸ್ಗೆ ಎಲ್ಲಿಂದ ತರ್ತಾರೆ, ಅವರು ಹುಲ್ಲು ಹುಡ್ಕೊಂಡು ತರಬೇಕು, ಆಹಾರ ತರಬೇಕು, ಅವ್ರಿಗೂ ಕಷ್ಟ ಇದೆ. ಇನ್ನೊಂದು ಕಡೆ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ, ಲಾಜಿಸ್ಟಿಕ್ಸು ಸರಿ ಇಲ್ಲ. ನಮ್ಮ ಮೊನ್ನೆ ಸಕ್ಕರೆಬೇಲಿಗೆ ಹೋಗಿ ಬಂದೆ, ಅಲ್ಲಿ ಕ್ರಾಲಿನ ಸಿಚುವೇಶನ್ ಹೇಗಿದೆ ನೋಡ್ಕೊಂಡು ಬಂದಿದ್ದೀವಿ. ಸೊ ಅದೇ ಥರ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ. ಈ ಆನೆಗಳನ್ನ ಈಗ ನಾವು ತೊಗೊಂಡೋಗ್ಬಿಟ್ಟು ಯಾರೋ ಹೇಳ್ತಾರೆ, ಮಿನಿಸ್ಟ್ರು ಹೇಳ್ತಾರೆ, ಯಾರೋ ಪೊಲಿಟಿಷಿಯನ್ ಹೇಳ್ತಾರೆ, ಯಾರೋ ರಿಲಿಜಿಯಸ್ ಲೀಡರ್ ಹೇಳ್ತಾರೆ ಅಂದ್ಬಿಟ್ಟು ನಮ್ಮ ಕಾಡಾನೆಗಳನ್ನ ಇದು ಮಾಡಿ ಕ್ಯಾಪ್ಟಿವ್ ಇಟ್ಟು ಕುಮ್ಕಿ ಮಾಡಿ ಈ ಥರ ಪ್ರೈವೇಟ್ ಇವೆಂಟ್ಸ್ ಕೊಡೋದು ಸರಿ ಇಲ್ಲ. ಯಾಕಂದರೆ ಒಂದು ಹೈಕೋರ್ಟ್ ಆರ್ಡ್ರೇ ಇದೆ 2015 ಈ ಥರ ನಾವು ಆನೆಗಳನ್ನ ಬಳಸ್ಕೋಬಾರ್ದು ಪ್ರೊಸೆಷನ್ಗೆ ಅಥವಾ ಬೇರೆ ಬೇರೆ ಇವೆಂಟ್ಸ್ಗೆ ಇಲ್ಲೆಲ್ಲ ಮಾಡೋಂಗಿಲ್ಲ ಅಂದ್ಬಿಟ್ಟೆ ಒಂದು ಇದಿದೆ. ಇವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಚುಲಾಗಿ ಇವ್ರು ಮಾಡೋದು ಎಲ್ಲ ವಯಲೇಷನ್ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಹೇಳ್ತಾ ಇರೋ ಸರ್ಕಾರಕ್ಕೆ ಇಷ್ಟೇ, ದಯವಿಟ್ಟು ನೀವು ನಮ್ಮ ದಸರಾ ಎಲ್ರಿಗೂ ಗೊತ್ತು, ದಸರಾ ಕಲ್ಚರಲ್ ಇವೆಂಟ್ ಹೇಗಿದೆ, ಒಂದು ಉತ್ಸವ ಅದು. ಅದರೊಳಗೆ ಆನೆಗಳು ಉಪಯೋಗಿಸ್ಕೊಂಡೇ ಬಂದಿದ್ದಾರೆ, ಅದು ನಡ್ಕೊಂಡು ಹೋಗ್ತಾ ಇದೆ. ನೀವು ಅದೇ ಥರ ನಮ್ಮ ಕ್ಯಾಂಪ್ ಆನೆಗಳನ್ನ ನೀವು ಬೇರೆ ಬೇರೆ ಪ್ರೈವೇಟ್ ಇವೆಂಟ್ಸ್ಗೆಲ್ಲ ಕಳಿಸೋದು ಸರಿ ಇಲ್ಲ. ಯಾರೋ ಒಬ್ಬರು ಕೇಳ್ತಾರೆ ತುಮಕೂರಿಂದ ಅವ್ರು ಕೊಟ್ಬಿಡೋದು, ಯಾರೋ ಒಬ್ಬರು ಕೇಳ್ತಾರೆ ಹುಬ್ಳಿಯಿಂದ ಅಂದ್ಬಿಟ್ಟು ಅವ್ರು ಕೊಡೋದು, ಯಾರೋ ಚಿತ್ರದುರ್ಗ ಅಂತ ಕೇಳ್ತಾರೆ ಕೊಟ್ಬಿಡೋದು. ನಾವೇನು ಕ್ಯಾಂಪ್ ಆನೆಗಳನ್ನ ಹಂಗೆ ನೋಡ್ಕೋಬೇಕಾಗಿರೋದು. ಕ್ಯಾಂಪ್ ಆನೆಗಳನ್ನ ನಾವು ಪ್ರೀತಿಯಿಂದ ಅದು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಾವು ಕಳಿಬೇಕು. ಅದನ್ನು ನೀವು ಮಾರಾಟಕ್ಕಿಲ್ಲ, ಎಷ್ಟು ದುಡ್ಡು ಬರುತ್ತೆ ಒಂದು ಇವೆಂಟಿಗೆ ಕಳಿಸ್ತಾರೆ ಆ ಥರ ಲೆಕ್ಕಾಚಾರ ಹೋದರೆ ನೀವು ಇಡೀ ಆನೆಗಳನ್ನ ಹಿಡಿದ್ಬಿಟ್ಟು ಮಾರಾಡ್ಬೋದು. ಬೆಂಗಳೂರಿಗೆ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಬಿಡ್ಬೋದು. ಆ ಥರ ಸಿಚುವೇಶನ್ ಬರಬಾರ್ದು. ಸೊ ಈಗ ನಾವು ಹೇಳ್ತಾ ಇರೋದು ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಪ್ರಭಾಸ್ ಚಂದ್ರ ರೇ ಅವ್ರಿಗೆ, ದಯವಿಟ್ಟು ನೀವು ಕಳಿಸಿರೋ ಇದು ಏನು ನೋಟಿಸ್ ಇದು ಕಳಿಸಿದ್ದೀರಾ, ನಿಮ್ಮ ಒಂದು ಆರ್ಡ್ರಲ್ಲ, ಒಂದು ಮಿಸ್ಸೇಜ್ ಕಳಿಸಿದ್ದೀರಾ ನಿಮ್ಮ ಇವ್ರಿಗೆ ಸಕ್ಕರೆಬೇಲು ಮತ್ತು ನಮ್ಮ ಮತ್ತಿಗೂಡು ಮತ್ತು ದುಬಾರೆ ಅಂತ ಕಡೆಗೆಲ್ಲ ನೀವು ಕಳಿಸ್ಕೊಟ್ಟಿರೋದೇನೆಂದರೆ ಯಾವ ಆನೆಗಳು ನಾವು ಉಪಯೋಗಿಸ್ಕೋಬೋದು ಇಂಥ ಪ್ರೈವೇಟ್ ಇವೆಂಟ್ಸ್ಗೆ ನೀವು ಹಾಕಿ ಕಳಿಸಿದ್ದೀರಾ. ಆಲ್ರೆಡಿ ಏನಾಗಿದೆ, ಕೆಲವರು ಕಳಿಸ್ಬಾರ್ದು ಅಂದಿಟ್ಕೊಂಡು ಇಟ್ಕೊಂಡಿದ್ದಾರೆ. ಈ ಕಡೆ ಇವಾಗ ಏನಾಗಿದೆ ಅಂದರೆ ನಮ್ಗೆ ಬಂದಿದ್ದ ಮಾಹಿತಿ ಒಳಗೆ ಇವತ್ತು ಒಂದು ಆನೆ ಕಳ್ಸೋಕ್ಕೆ ರೆಡಿ ಇದ್ದಾರೆ. ಎಲ್ಲಿಂದ ದುಬಾರೆಯಿಂದ ಶ್ರೀರಾಮ್ ಅಂತ ಆನೆನ ಆಲ್ರೆಡಿ ಟ್ರಕ್ ಬಂದು ನಿಂತಿದೆ, ಅದನ್ನ ಕಳಿಸ್ಬೇಕಂದ್ಬಿಟ್ಟು ನಾವು ಹೇಳೋದು ಅದನ್ನು ನೀವು ಕಳಿಸ್ಬೇಡಿ. ಅದು ಯಾರು ಅಂತ ಪೊಲಿಟಿಷಿಯನ್ ಇದ್ದಾರೋ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾರೋ ರಿಲಿಜಿಯಸ್ ಲೀಡರ್ಸ್ ಕೇಳಿದ್ರು ಅವ್ರಿಗೂ ನಾವು ಬೇಕಾದ್ರೆ ಕೇಳ್ಕೊಳ್ಳೋಣ. ದಯವಿಟ್ಟು ನೀವು ಈಗೆಲ್ಲರೂ ಈ ಕೇರಳ ಒಳಗೆ ಮುಂಚೆ ಆನೆಗಳು ಪ್ರಾಣ ಹೋಗಿ ಈಗ ಕೇರಳದವ್ರಿಗೆ ಏನು ಮಾಡಿದ್ದಾರೆ, ಒಂದು ಮೆಕನೈಸ್ಡ್ ರೋಬೋಟಿಕ್ ಎಲಿಫೆಂಟ್ಸ್ನ ಯೂಸ್ ಮಾಡ್ತಿದ್ದಾರೆ ಪ್ರೊಸೆಷನ್ಸ್ಗೆ. ಮೊನ್ನೆನೇ ನೀವು ನೋಡ್ರಿ, ನಮ್ಮ ಇದರೊಳಗೆ ದಾವಣಗೆರೆ ಒಳಗೆ ಆ ಸ್ವಾಮಿ ಶೀಲಾ ಮತ್ತು ಸ್ವಾಮೀಜಿಯವರು ರೋಬೋಟಿಕ್ ಎಲಿಫೆಂಟ್ ಒಳಗೆ ಗಣೇಶ ಫೆಸ್ಟಿವಲ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಬರಬೇಕಾದ್ರೆ ಆಮೇಲೆ ಪ್ರೈವೇಟ್ ನೀವು ಅಂಗಡಿಗಳಿಗೆ ಹೋದರೆ ಎಲ್ಲ ನೋಡಿದ್ರೆ ಅಲ್ಲೂ ಆನೆಗಳು ರೋಬೋಟಿಕ್ ಇದೆ. ನಮ್ಮ ದೇವಸ್ಥಾನಕ್ಕೆ ನೀವು ಬಂದರೆ ರಾಜರಾಜೇಶ್ವರಿ ದೇವಸ್ಥಾನಗಳಿಗೂ ಒಂದು ಆ ರೋಬೋಟಿಕ್ ಆನೆ ಸುಮ್ಮನೆ ಆನೆ ನಿಲ್ಲಿಸಿದ್ದಾರೆ. ಅದು ಇದು ಥರ ಲೈವ್ ಆನೆ ಇವು ಯಾರೂ ಯೂಸ್ ಮಾಡ್ತಿಲ್ಲ. ಸೊ ಆ ಥರ ಇರಬೇಕಾದ್ರೆ ಬೇರೆಯವರು ಯೂಸ್ ಮಾಡಲಿ ರೋಬೋಟಿಕ್ ಆನೆಗಳನ್ನ. ಎಲ್ಲ ಕಡೆನೂ ಈಗ ಶುರುವಾಗಿದೆ ರೋಬೋಟಿಕ್ ಆನೆ ಯೂಸ್ ಮಾಡೋದು, ಅದೇ ಮೆಕನೈಸ್ಡ್ ಎಲಿಫೆಂಟ್ಸು. ಯಾಕೆ ನಮ್ಮ ಆನೆಗಳಿಗೆ ನಾವು ಈ ಥರ ಪ್ರಾಣ ಎತ್ತೋದು, ಯಾಕೆ ಅದಕ್ಕೆ ಟ್ರೊಮಟೈಸ್ ಮಾಡೋದು? ಅದಕ್ಕೆ ಆಮೇಲೆ ಓಕೆ ಸುಮ್ಮನೆ ಇರ್ತಾರೆ ಜನ, ಆ ಊರಿಗೆ ತೊಗೊಂಡೋದ್ರೆ ಏನೋ ಪ್ರೊಸೆಷನ್ ಇರಲಿ, ಏನೋ ಮೆರವಣಿಗೆ ಇರಲಿ, ಯಾವುದೇ ಇರಲಿ ಇವೆಂಟ್ ಆದಾಗ
ಊರು ಜನ ಅದ ಪಕ್ಕ ಪಟಾಕಿ ಹೊಡಿಯೋದು, ಅದ್ರ ಮೇಲೆ ಅರ್ಶಿನ ಎಸೆಯೋದು, ಅದ್ರ ಜೊತೆ ಓಡೋದು, ಕೂಗೋದು. ಆ ಮೂಗು ಪ್ರಾಣಿ ಅದನ್ನು ಮಾವತ್ತು ಟ್ರೈನ್ ಮಾಡಿ ಸುಮ್ಮನೆ ಇಟ್ಟಿದ್ದಾನೆ. ಅಕಸ್ಮಾತ್ ಆಣೆ ಏನಾದ್ರು ತಪ್ಪಿ ದಾರಿಗೆ ಏನೋ ತುಳಿತಿ ಹರಗಂದ್ರೆ ಅಷ್ಟೇ, ಆಮೇಲೆ ಎಲ್ಲರ ಕತೆ ಗೊತ್ತಾಗತ್ತೆ. ಕೇರಳ ಒಳಗೆ ಇದು ಹಾಕ್ತಾನೇ ಬರ್ತಾಯಿದೆ. ಫೆಸ್ಟಿವಲ್ ಟೈಮ್ ಒಳಗೆ ಆನೆಗಳ ಕೋಪ ಬಂದು ಇದಾಗಿ ಹ್ಯಾವಾಕ್ ಕ್ರಿಯೇಟ್ ಮಾಡುತ್ತೆ, ಜನನ ತುಳಿಯುತ್ತೆ, ಗಾಡಿಗಳನ್ನ ಬಿಸಾಕತ್ತೆ, ಈ ಥರ ಆಗ್ತಾ ಬರ್ತಿದೆ. ಅದು ಆಗುತ್ತೆ, ಕರ್ನಾಟಕದೊಳಗೂ ಆಗುತ್ತೆ. ಯಾಕಂದರೆ ನಾವು ಬೆಳೆಸ್ಕೊಂಡು ಈ ಥರನೇ ಹೋಗ್ತಾ ಇದ್ದರೆ ನಡೆಯುತ್ತೆ. ಈಗೇನಂದ್ರೆ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಪಾಪ. ಆ ಪ್ರಾಣಿ ಮೂಗು ಪ್ರಾಣಿ ಅದಕ್ಕೆ ಫಸ್ಟಿಗೆ ಉಳ್ಕೊಳ್ಳೋಕ್ಕೆ ಜಾಗ ಸರಿ ಇಲ್ಲ. ಅದು ಮಟ್ಟೆಗಳಿಂದ ಇರುತ್ತೆ, ಮಟ್ಟದಿಂದ ಅವರು ಬೇರೆಯವ್ರಿಗೆ ಕೊಡ್ತಾರೆ. ಅದಕ್ಕೊಂದಷ್ಟು ದುಡ್ಡು ಇದೆ. ಒಂದು ಆನೆ ಕಳಿಸ್ಬೇಕಾದ್ರೆ ಯಾರೋ ಹೇಳ್ತಾರೆ, ಅದು ಎಷ್ಟಂತ ಕರೆಕ್ಟಾಗಿ ಗೊತ್ತಿಲ್ಲ, 70,000 ತನಕ ಕೊಡ್ತಾರೆ ಆನೆಗೆ ಅಂದ್ಬಿಟ್ಟು. ನಮ್ಮ ಆನೆನ ಹೈದ್ರಾಬಾದ್ಗೂ ಕಳಿಸಿದ್ರು, ನಮ್ಮ ಹೊನ್ನಾಳಿ ಆನೆನ ಹೈದ್ರಾಬಾದ್ ಕಳಿಸಿದ್ದಾರೆ. ಸೊ ಈ ಥರ ಇರಬೇಕಾದ್ರೆ ನಾವು ಹೇಳೋದು, ಅದೊಂದು ಮೂಗ ಪ್ರಾಣಿ, ಅದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಅದನ್ನೇ ಹಿಡ್ಕೊಂಬಂದು ಕಾಡಿಂದ ನೀವು ಅದನ್ನ ಕುಮ್ಕಿ ಮಾಡಿ ಈ ಥರ ಬೇರೆ ನೀವು ಬಿಸ್ನೆಸ್ ಮಾಡೋಕ್ಕೆ ಅದನ್ನ ಬೇರೆ ಬೇರೆ ಮಟ್ಟಕ್ಕೆ ಬೇರೆ ಬೇರೆ ಕಡೆಗೆ ಇವೆಂಟ್ಗಳು ಕಳಿಸ್ತಿದ್ರೆ ಸರಿ ಹೋಗೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಹೌದು, ಈಗ ಮೈಸೂರಲ್ಲಿ ನಡೀತಿದ್ದೆ, ಅದೆಲ್ಲರಿಗೂ ಗೊತ್ತು, ಕಲ್ಚರಲ್ ಇವೆಂಟು, ಅದೊಂದು ಟ್ರೆಡಿಷ್ನಲ್ ಇದಾಗಿರೋದ್ರಿಂದ ಅದು ನಾವು ರೆಸ್ಪೆಕ್ಟ್ ಮಾಡಿ ಇದು ಮಾಡಬೇಕು. ಅದಕ್ಕೂ ಕೆಲವರು ಜನ ಕೇಳಿದ್ದಾರೆ, ಯಾಕೆ ಯೂಸ್ ಮಾಡ್ಬೋದು, ಯಾಕೆ ಎಲಿಫೆಂಟ್ಸ್ನ ಲೈವ್ ಯೂಸ್ ಮಾಡ್ಬೋದು, ಅಲ್ಲೂ ರೊಬೋಟಿಕ್ ಯೂಸ್ ಮಾಡ್ಬೋದು ಅಂತ ಜನ ಕೇಳ್ತಿದ್ದಾರೆ. ಬೇರೆ ಕಡೆ ನಾವು ನಮ್ಮ ಸ್ಟೇಟ್ ಹಬ್ಬ ಅಂದರೆ, ನಾಡಹಬ್ಬ, ನಮ್ಮ ರಾಜ್ಯದ ಹಬ್ಬ ಅಂದರೆ ಅದಕ್ಕೆ ಬೇರೆ ಥರ ಇರುತ್ತೆ. ನೀವು ಯಾವುದೋ ಪ್ರೈವೇಟ್ ಫಂಕ್ಷನ್ಗೆ, ಯಾರೋ ಒಂದು ರಿಲಿಜಿಯಸ್ ಫಂಕ್ಷನ್ಗೆ ಅಥವಾ ಯಾರೋ ಪೊಲಿಟಿಕಲ್ ಫಂಕ್ಷನ್ ನೀವು ಕೊಡೋದು ಸರಿ ಇಲ್ಲ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ. ನಾವು ಅದಕ್ಕೆ ವಿರೋಧವಾಗಿ ಇರ್ತೀವಿ. ಆಮೇಲೆ ಕೋರ್ಟ್ ಆರ್ಡ್ರ್ಗಳು ಇದೆ. 2015 ಕರ್ನಾಟಕ ಹೈಕೋರ್ಟ್ ಆರ್ಡರ್ ಇದೆ, ಈ ಥರ ನೀವು ಆನೆಗಳನ್ನ ಈ ಥರ ಪ್ರೊಸೆಷನ್ ಯೂಸ್ ಮಾಡಬಾರ್ದು, ಯಾವುದ್ಯಾವುದೋ ಪೊಲಿಟಿಕಲ್ ಇವೆಂಟ್ಸ್ ಯೂಸ್ ಮಾಡಬಾರ್ದು. ಮತ್ತು ಅದನ್ನು ಯೂಸ್ ಮಾಡಿದ್ರು ಇಷ್ಟೇ ಅವರ್ನ ಯೂಸ್ ಮಾಡಬೇಕು, ಈ ಥರ ರೀತಿಗಳು ನೋಡಬೇಕಂದ್ರೆ ಅದನ್ನೂ ಫಾಲೋ ಮಾಡೋಲ್ಲ. ಹೇಗಾಗ್ಬಿಟ್ಟಿದ್ದಾರೆ ನಮ್ಮ ಪೊಲಿಟಿಷಿಯನ್ಸ್ ಅಂದರೆ, ಇವ್ರು ಹೇಳಿದ ತಕ್ಷಣ ಪಾಪ ನಮ್ಮ ಸರ್ಕಾರ, ಇವರು ಫಾರೆಸ್ಟ್ ಆಫೀಸರ್ ಕೇಳಂಗೆ ಮಾಡಕ್ಕೆ ಬಿಟ್ಟಿದ್ದಾರೆ. ಅವರು ಒಂಥರ ನಮ್ಗೆ ಬೇಕೇ ಬೇಕಂದ್ರೆ ಕೊಡಲೇಬೇಕು, ಯಾಕಂದರೆ ಅವ್ರಿಗೆ ಬೇಕಾಗಿರೋದು ವೋಟ್ ಬ್ಯಾಂಕು. ಅವ್ರ ಜನಕ್ಕೆ ತೋರಿಸ್ಬೇಕು, ನೋಡಪ್ಪ ನಿಮ್ಮ ಊರಿಗೆ ನಾನು ಆನೆ ತರಿಸಿದ್ದೀನಿ ಅಂದ್ಬಿಟ್ಟು ಆನೆ ಬಳೆ ತೋರಿಸ್ತಾರೆ. ಆನೆನ ಸಾಯಿಸೋಕ್ಕೆ ಇವ್ರು ರೆಡಿಯಾಗಿದ್ದಾರೆ. ಸೊ ನಾವು ನಮ್ಮ ಪೊಲಿಟಿಷಿಯನ್ಸ್ಗೂ ಹೇಳೋದಷ್ಟೇ, ದಯವಿಟ್ಟು ನೀವು ನಮ್ಮ ಪ್ರಾಣಿಗಳನ್ನ ಉಪಯೋಗಿಸ್ಕೋಬೇಡಿ. ನಿಮ್ಮ ಪೊಲಿಟಿಕಲ್ ಕೆರಿಯರ್ಗೋಸ್ಕರ ನಮ್ಮ ಆನೆಗಳನ್ನ ಸಾಯಿಸಬೇಡಿ. ನೀವು ನಿಮ್ಮ ಇವೆಂಟು ಬೇರೆ ಥರ ಮಾಡ್ಕೊಳ್ಳಿ. ನೀವು ಜನ ಕರ್ಸ್ಕೊಂಡು ಡ್ಯಾನ್ಸ್ ಆದ್ರೆ ಆಡಿಸಿ ಏನಾದ್ರು ಮಾಡಿ, ಆನೆಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ. ನೀವು ಮಾಡೋದ್ರಿಂದ ಇದು ಒಂಥರ ಅಂಟ್ಕೊಂಡ್ಬಿಟ್ಟಿದೆ. ಈ ನಡುವೆನೇ ಜಾಸ್ತಿ 2 ವರ್ಷದಿಂದ ನೋಡ್ತಾ ಇದ್ದೀವಿ, ಎಲ್ಲ ಊರ ಕಡೆಯೂ ಆನೆಗಳು ಹೋಗ್ತಿದೆ. ಇದನ್ನು ಯಾಕೆ ಈ ಥರ ಬೆಳೆಸ್ಕೊಂಡು ಹೋಗ್ತಿದೆ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ನಮ್ಗೆ ಒಳ್ಳೆ ಫಾರೆಸ್ಟ್ ಮಿನಿಸ್ಟ್ರು ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ. ಅವ್ರಿಗೆ ಭಾಳ ಇಂಟ್ರೆಸ್ಟ್ ಇದೆ, ಕಾಡು ಉಳಿಸ್ಬೇಕು, ವನ್ಯಜೀವಿ ಉಳಿಸ್ಬೇಕು, ಬಯೋಡೈವರ್ಸಿಟಿ ಉಳಿಸ್ಬೇಕು ಅಂದ್ಬಿಟ್ಟು. ಅವ್ರು ಇದ್ದಾಗಲೇ ಈ ಥರ ಹಾಕ್ತಾರೆ ಅಂದರೆ ನಮಗೆ ಒಂಥರ ಬೇಜಾರು ವಿಷಯ. ಯಾಕಂದರೆ ಅವ್ರು ಇದನ್ನೆಲ್ಲ ಫಸ್ಟು ಸ್ಟಾಪ್ ಮಾಡಬೇಕು. ಅದೇನೇ ಪೊಲಿಟಿಕಲ್ ರೀಸನ್ ಇದೆಯೋ, ಏನು ವೋಟ್ ಬ್ಯಾಂಕ್ ಫೆಸಿಲಿಟಿ ಇದ್ರೂ ಅದನ್ನು ಸ್ಟಾಪ್ ಮಾಡಬೇಕಂತ ನಾವು ಕೇಳ್ಬೋದು. ಮಾಡಲಿ, ನಾವು ಹೇಳೋದು ಈಗ ರಾಜ್ಯದ ಹಬ್ಬ ಅಂದರೆ ಒಂದು ಬೇರೆ ಥರ. ಇದು ನಮ್ಮ ದಸರಾ ರಾಜ್ಯದ ಹಬ್ಬ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಇದು ಹೋಗಿ ಪ್ರೈವೇಟ್ ಇವೆಂಟ್ಸ್ಗೆಲ್ಲ ನೀವು ಆನೆಗಳು ಕೊಡೋಕ್ಕಾಗಲ್ಲ, ಪ್ರೈವೇಟ್ ರಿಲಿಜಿಯಸ್ ಇವೆಂಟ್ಸ್ಗೂ ಕೊಡೋಂಗಿಲ್ಲ, ಪ್ರೈವೇಟ್ ಪೊಲಿಟಿಕಲ್ ಇವೆಂಟ್ಸ್ಗೂ ಕೊಡೋಂಗಿಲ್ಲ. ನೀವು ಯಾವುದೇ ಕಲ್ಚರಲ್ಸ್ ಅಂತ ಮಾಡಬಾರ್ದು. ಯಾಕಂದರೆ ಏನಕ್ಕೆ ಇರೋದು, ಹೈಕೋರ್ಟ್ ಆರ್ಡ್ರ್ ಏನಿರೋದು, ಮತ್ತು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ದು ಗೈಡ್ಲೈನ್ಸ್ ಇದೆ. ಅದನ್ನು ನಾವು ಫಾಲೋ ಮಾಡಿದ್ರೆ ಏನಕ್ಕೆ ನಾವು ರೂಲ್ಸ್ ಇಟ್ಕೋಬೇಕು? ಸೊ ನಾವು ಹೇಳೋದು, ನೀವು ದಯವಿಟ್ಟು ಅದನ್ನು ಲಿಮಿಟ್ ಮಾಡಿ. ಆಮೇಲೆ ನಮಗೆ ಈಗ ಏನು, ಮುಂಚೆ ರೋಬೋಟಿಕ್ ಎಲಿಫೆಂಟ್ಸ್ ಇರಲಿಲ್ಲ, ಮೆಕ್ಯಾನೈಸ್ಡ್ ಎಲಿಫೆಂಟ್ಸ್ ಇರಲಿಲ್ಲ. ಈಗ ಎಲ್ಲ ಕಡೆನೂ ತಯಾರಿ ಮಾಡ್ತಿದ್ದಾರೆ ಮೆಕ್ಯಾನೈಸ್ಡ್ ಎಲಿಫೆಂಟ್ಸು. ಸೊ ಅದನ್ನೇ ಯೂಸ್ ಮಾಡ್ಕೋಬೋದಲ್ಲ. ಆನೆ ತಾನೇ ನೀವು ನಡ್ಸ್ಕೊಂಡು ಹೋಗಬೇಕು. ಯಾಕೆ ಅದು ಹಿಂಸೆ ಕೊಟ್ಬಿಟ್ಟು ಪ್ರಾಣಿಗೆ, ಮೂಗು ಪ್ರಾಣಿಗೆ ಈ ಥರ ಮಾಡಬೇಕು ನೀವು? ಸೊ ನಮ್ಮ ಇದು ಬರೋದೇನೆಂದರೆ, ನೀವು ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿದ್ರೆ ಭಾಳ ಒಳ್ಳೆಯದು. ಪ್ರಾಣಿಗಳಿಗೆ ಹಿಂಸೆ ಕೊಡಬೇಡಿ. ಆಲ್ರೆಡಿ ನಾವು ಅದನ್ನು ಕಾಡಿಂದ ತಂದು ಕಟ್ಟಾಕಿ ಬಡ್ದು ಊಟನೂ ಸರಿಯಾಗಿ ಕೊಡಲ್ಲ, ಮೆಡಿಕಲ್ ಇದನ್ನು ನೋಡ್ಕೊಳ್ಳಲ್ಲ. ಅದಾಗಿದ ಮೇಲೆ ಇದು ಬೇರೆ ಪ್ರಾಣಿಗಳಿಗೆ, ಮೂಗು ಪ್ರಾಣಿಗಳಿಗೆ. ನಾವು ಹೇಳೋದು, ಈಗ ಜನ ಹೇಳೋದು, ನಾನು ಒಬ್ಬನೇ ಅಲ್ಲ, ಬೇರೆ ಜನನೂ ಹೇಳ್ತಾರೆ. ಅಂದರೆ ನಮ್ಮ ಮೈಸೂರು ದಸರಾದೊಳಗೂ ಬಹುಶಃ ಯೋಚಿಸ್ಬೋದು. ಯಾಕಂದರೆ ನಮ್ಮ ಅರ್ಜುನ ಇತ್ತು, ಐಕಾನಿಕ್ ಎಲಿಫೆಂಟ್ ಅರ್ಜುನ ಇತ್ತು, ಅದಕ್ಕೆ ಮುಂಚೆ ದ್ರೋಣ ಇತ್ತು, ಎಲ್ರಿಗೂ ಗೊತ್ತು. ಈಗ ಅಭಿಮನ್ಯು ಇದೆ.
ನಮ್ಮ ಅರ್ಜುನನ ಕೊಂದುಬಿಟ್ರು, ಆಯಿತಾ. ಸೊ ನಾವು ಹೇಳೋದಂದರೆ ದಯವಿಟ್ಟು ನೀವು ಯೋಚಿಸಿ. ಆವಾಗಿನ ಟೈಮೇ ಬೇರೆ, ಇವಾಗಿನ ಟೈಮೇ ಬೇರೆ. ಸೊ ಹೇಗೆ ಸಿಚುವೇಶನ್ಗೆ ಹೆಂಗೆ ಮಾಡಬೇಕು, ಅವಾಗಿರಲಿಲ್ಲ ಮೆಕನೈಸ್ಡ್ ಆಣೆ ಇರಲಿಲ್ಲ. ಬಹುಶಃ ಇದ್ದಿದ್ದರೆ ಮಹಾರಾಜರುಗಳೇ ಯೋಚಿಸ್ತಾಯಿದ್ರು, ಯಾಕಂದರೆ ಅವ್ರಿಗೆ ಪ್ರೀತಿ ಪ್ರಾಣಿಗಳ ಮೇಲೆ ಇದ್ದಾಗ ಅವರೇ ಯೋಚಿಸ್ತಾಯಿದ್ರು. ಸೊ ಎಲ್ಲೋ ಒಂದು ಕಡೆ ನಾವು ನೋಡಬೇಕಾಗತ್ತೆ, ಈ ಥರ ನಾವು ನಮ್ಮ ಪ್ರಾಣಿಗೆ ಹಿಂಸೆ ಕೊಡಬೇಕಾ? ಯಾಕಂದರೆ ಅದುಗೆ ಗನ್ ಸಲ್ಯೂಟ್ ಮಾಡ್ಬೇಕಾದ್ರೆ ಅದು ಕ್ಯಾನಿನ್ ಬಾಲ್ ಫೈರ್ ಮಾಡ್ತಾರೆ, ಅದನ್ನು ಅಭ್ಯಾಸ ಮಾಡಬೇಕು ಸೌಂಡಿಗೆ. ಆಮೇಲೆ ಊರು ಜನ ಎಲ್ಲ ಕೂಗಾಡೋದ್ರ ಜೊತೆ ನಡ್ಕೊಂಬರೋದೆಲ್ಲ ಇದ್ರೆ ಇದೆಲ್ಲ ಹಿಂಸೆ. ನಮಗೆ ಈಗ ನಾವು ನಡ್ಕೊಂಡು ಹೋಗ್ತೀವಿ, ನಮ್ಮ ಜೊತೆ 4 ಜನ ಯಾರೋ ಬಂದರೆ ನಮ್ಗೆ ಹೆಂಗಿರುತ್ತೆ, ಉರಿಯತ್ತೆ. ಯಾಕೆ ಹಿಂಗೆ ನಮ್ಮ ಜೊತೆ ಹಿಂಗೆ ಬರ್ತಾರೆ, ನಮ್ಗೆ ಯಾಕೆ ಅಡ್ಡ ಆಗ್ತಿದ್ದಾರೆ ಅಂದ್ಬಿಟ್ಟು. ಸೊ ಪ್ರಾಣಿಗೂ ಫ್ರೀಡಮ್ ಕೊಡಿ, ಅದು ಒಂದು ಕ್ರೀಚರ್, ಲೈಫ್ ಇದೆ, ಅದಕ್ಕೂ ಮುಂದಕ್ಕೆ ನಾವು ಯೋಚಿಸ್ಬೇಕಾಗತ್ತೆ. ಈಗ ನಡ್ಕೊಂಬರ್ತಾ ಇದೆ, ಮುಂದಕ್ಕೆ ನಾವು ಯೋಚಿಸ್ಬೇಕಾಗತ್ತೆ. ಅಲ್ಲೂ ನಾವು ಲೈವ್ ಎಲಿಫೆಂಟ್ಸ್ ಯೂಸ್ ಮಾಡಬೇಕಾ ಅಥವಾ ರೋಬೋಟಿಕ್ ಎಲಿಫೆಂಟ್ಸ್ ಯೂಸ್ ಮಾಡಬೇಕಂತ ಒಂದು ನಮ್ಮ ಪ್ರಯತ್ನ ಮಾಡಿದ್ರೆ ಒಳ್ಳೆಯದನ್ನು ನಾವು ಹೇಳೋದು. ಆದರೆ ನೀವು ಹೇಳಿದ ಪ್ರಶ್ನೆಗೆ ನೇರವಾಗಿ ಹೇಳಬೇಕಂದ್ರೆ ನಾವು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಈಗ ನೋಡಿ, ಮೈಸೂರೊಳಗೆ ನಡ್ಕೊಂಬರ್ತಾ ಇದೆ, ಪರಂಪರವಾಗಿ ನಡ್ಕೊಂಬರ್ತಾ ಇದೆ, ಟ್ರೆಡಿಷ್ನಲ್ ಕಲ್ಚರಲ್ ಅಂದ್ಕೊಂಡು ಹೇಳ್ತಾ ಬರ್ತಾಯಿದ್ದೀವಿ. ಸೊ ಈಗ ಜನ ಕೇಳ್ತಾ ಇರೋದು, ಯಾಕೆ ಅಲ್ಲೂ ನಾವು ಮೆಕನೈಸ್ಡ್ ಎಲಿಫೆಂಟ್ಸ್ ಯೂಸ್ ಮಾಡಬಾರ್ದು? ಅಲ್ಲಿಂದ ಮೈಸೂರಿಂದ ದಸರಾದಿಂದ ನಾವು ಏನಾದ್ರು ತೋರಿಸ್ಕೊಂಡ್ರೆ ಬೇರೆಯವರು ಕಡಿಮೆ ಮಾಡ್ಕೋತಾರೆ, ಈ ಥರ ಮುಂದಕ್ಕೆ ನಾವು ಮಾಡಬಾರ್ದು ಅಂದ್ಬಿಟ್ಟು. ಸೊ ಅದು ನಮಗೆ ಒಳ್ಳೆಯದಾಗತ್ತೆ. ಯಾಕಂದರೆ ನೀವು ನೋಡಿದಾಗ ಈ ಎಲ್ಲ ಕಡೆನೂ ಆನೆಗೆ ಏನು ಹಿಂಸೆ ಕೊಡ್ತಾರೆ ಅಂದರೆ ಇಂಥ ಇವೆಂಟ್ಸ್ ಒಳಗೆ ಭಾಳ ತೊಂದರೆ ಆಗುತ್ತೆ, ಅನ್ನೋ ಟ್ರಾಮಟೈಸ್ ಆಗುತ್ತೆ. ಅದಕ್ಕೆ ಹೇಳ್ಕೊಳಕ್ಕಾಗಲ್ಲ, ನಮಗೆಲ್ಲ ಗೊತ್ತಾಗತ್ತೆ. ನಮ್ಮ ಪಕ್ಕ ಯಾರೋ ಪಟಾಕಿ ಹೊಡೆದ್ರೆ ಹೆಂಗಿರುತ್ತೆ ನಮಗೆ. ಸೊ ಆ ಥರ ಇರ್ಬೇಕಾದ್ರೆ ನಾವು ಯೋಚಿಸ್ಬೇಕಾಗತ್ತೆ, ಮುಂದಕ್ಕೆ ಇದು ಬೇಕಾ ನಮಗೆ? ಎಸ್, ಟ್ರೆಡಿಷನ್, ಆ್ಯಡ್ಸ್ ಆಫ್ ಅದೆಲ್ಲ ಇದೆ, ಒಂದು ಕಲ್ಚರಲ್ ಬಯೋಡೈವರ್ಸಿಟಿ ಇದೆ, ಅದೆಲ್ಲ ಮಾಡ್ಕೊಂಬರೋಣ. ಬಟ್ ಎಲ್ಲೋ ಒಂದು ಕಡೆ ನೋಡಬೇಕಂದ್ರೆ ನಮ್ಗೆ ಖುಷಿ ಆಗೋದೆ ಅಂದರೆ ಬನ್ನರ್ಘಟ್ಟಗಳಿಗೆ ಅದು ಯಾವುದಾದ್ರು ಆನೆನ ಕರ್ಕೊಂಬರೋರು, ಟೆಂಪಲಿಂದ ತಂದು ಬಾಡಿಗೆ ಕೊಟ್ಟು ತೊಗೊಂಬರೋರು. ಈಗ ಬನ್ನರ್ಘಟ್ಟ ಟೆಂಪಲ್ ಅವರು ರೋಬೋಟಿಕ್ ಎಲಿಫೆಂಟ್ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ನಮಗೆ ನ್ಯೂಸ್ ಬರ್ತಿದೆ. ಯಾಕಂದರೆ ಮೈಸೂರು ದಸರಾ ಆಗಿದ್ದ ಕೂಡಲೇ ಅವರು ಮಾಡ್ತಾರೆ. ಸೊ ಅವರೇ ಒಂದು ದಾರಿ ತೋರಿಸ್ತಿದ್ದಾರೆ. ಮತ್ತು ನೀವು ಆಗಲೇ ಹೇಳಿದ ಶೀಲಾ ಮತ್ತು ನಮ್ಮ ದಾವಣಗೆರೆ ಅವರು ರೋಬೋಟಿಕ್ ಎಲಿಫೆಂಟ್ ಯೂಸ್ ಮಾಡಿದ್ರು, ಅವರು ಮುಂದಕ್ಕೆ ಬಂದು ತೋರಿಸಿದ್ದಾರೆ. ನಮಗೇನು ಲೈವ್ ಎಲಿಫೆಂಟ್ ಬೇಡ, ಇದನ್ನು ಯೂಸ್ ಮಾಡ್ಬೋದು, ದಾರಿ ತೋರಿಸಿದ್ದಾರೆ. ಈಗ ಬನ್ನರ್ಘಟ್ಟ ಅವ್ರು ತೋರಿಸ್ತಿದ್ದಾರೆ. ಇದೇ ಥರ ಮೈಸೂರಿಗೂ ಶುರು ಆದರೆ ಎಲ್ಲ ಕಡೆನೂ ಪ್ರೊಪಗೇಟ್ ಆಗ್ಬೋದು, ಒಳ್ಳೇದಾಗ್ಬೋದು. ಇಲ್ಲ, ಈಗ ಆನೆಗಳು ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಟೆಂಪಲ್ಸ್ಗಳಿಗೂ ಮುಖಲ್ಪಲ್ಲಿ ಎಲ್ಲ ಟೆಂಪಲ್ಗಳಿಗೂ ಆನೆಗಳಿದೆ, ಲೈವ್ ಎಲಿಫೆಂಟ್ಸ್ ಇದೆ. ಅಲ್ಲಿ ಏನಾಗ್ತಿದೆ, ಪ್ರೆಷರಿಂದ ಅದಕ್ಕೆ ತೊಂದರೆ ಕೊಟ್ಟು ಅದದು ಫೈಟ್ ಮಾಡ್ಕೊಂಡು ಬೇರೆ ಬೇರೆ ಆನೆಗಳ ಜೊತೆ ಜನಗೆಲ್ಲ ತುಳಿಯೋಕ್ಕೆ ಶುರು ಆಗಿಬಿಟ್ಟಿದೆ, ಜನಕ್ಕೂ ಬಂದಿದೆ. ಕೆಲವು ಕಡೆ ಕೇರಳ ಒಳಗೆ ಒಳ್ಳೆ ಜನ ಅವರು, ಇಲ್ಲ ನಮಗೆ ಲೈವ್ ಎಲಿಫೆಂಟ್ ಬೇಡ, ನಾವು ರೋಬೋಟಿಕ್ ಎಲಿಫೆಂಟ್ ಮಾಡ್ತೀವಿ ಅಂತ ಶುರು ಮಾಡ್ಕೊಂಡಿದ್ದಾರೆ. 2 ವರ್ಷದಿಂದ ಮಾಡ್ತಿದ್ದಾರೆ, ಪ್ರೊಸೆಷನ್ಗೆ ಯೂಸ್ ಮಾಡ್ತಾವ್ರೆ. ಸೊ ಅದು ಮಾಡ್ಬೋದಲ್ಲ. ನಾ ಕೇಳೋದು ನಮ್ಮ ಸರ್ಕಾರಕ್ಕೆ, ನಮ್ಮ ಚೀಫ್ ಮಿನಿಸ್ಟರ್ ಇರಲಿ, ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಇರಲಿ, ಇದನ್ನು ನಮ್ಮ ಆನೆಗಳನ್ನ ಉಪಯೋಗಿಸ್ಕೊಳ್ಳೋದು ನಾವು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ.